ಅಂತಾರೆ ಸುಮ್ನೆ ಕುಚ್ಚು ಕುಚ್ಚು ಅನ್ಕೊಂಡು. ಸುಮ್ನೆ ಬಾಪಾ. ಏನಾಯ್ತು? ಏ ಬುಜ್ಜು ಮಗನೆ, ಏನಾಯ್ತು? ಎಲ್ಲಿ? ನಿಮ್ಮ ಅಪ್ಪನ ಹೆಸರು ಏನ್ರೋ? ಅಣ್ಣ ಅಣ್ಣ ಅಂತ ಕರ್ದು ನಿಮ್ಮ ಅಪ್ಪನ ಹೆಸರೇ ಮರ್ತು ಬಿಟ್ಟೆ ನಾನು. ಅಣ್ಣ ಅಂತಾನೆ ಕರಿ ಆ ರಾಸ್ಕಲ್ನ. ನಿನ್ನ ಹೆಸರು ಹೇಳು ಅಂದ್ರೆ ನಾಚ್ಕೋತಿದೀಯಾ? ನಾನ್ ಜ್ಞಾಪಕ ಇಟ್ಕೊಳಕ್ಕಾದ್ರೂ ಹೆಸರು ಬೇಕಲ್ವಾ? ಎಷ್ಟು ಹೆಸರುಗಳನ್ನ ಹೇಳ್ಬೇಕು? ರಾಬರ್ಟು, ಜೇಮ್ಸು, ಪೀಟರ್, ಮರಿಯಾನ್, ಕಾಳಯ್ಯ. ಹೆಸರು ಗೊತ್ತಿಲ್ದೇನೋ. ಎಷ್ಟು ಹುಡುಗಿಯರಿಗೆ ಎಷ್ಟು ಹೆಸರುಗಳು? ಎನ್ನೆ ಬುಜಿಮಾ, ಏನಿವತ್ ಲೀವಾ ನಿನಗೆ? ಅವರು ಒಂದೊಂದು ಹುಡುಗಿಗೆ ಒಂದೊಂದು ಹೆಸರು ಹೇಳ್ತಾ ಇದ್ರು. ಏನ್ ಹೇಳಿ ಇವಾಗ? ಏನರೇ, ನಿನ್ ಸ್ವಂತ ಅಪ್ಪನ ಹೆಸರು ನಿನಗೆ ಜ್ಞಾಪಕ ಇಲ್ಲ ಅಂತೀಯಾ? ನಿನ್ ಹೆತ್ತಿದಾನಲ್ಲ ಅವನ್ ಕರ್ಮ. ಅವ್ರು ಎಲ್ಲಿದ್ದಾರೆ ಅಂತ ನೀವು ಹೇಳಲ್ವಲ್ಲ ಯಜಮಾನ್ರೆ? ಆ ಮನುಷ್ಯ ಕಳ್ದೋಗಿದ್ಕೆ ನೀನ್ ಯಾಕೆ ಹೇಳ್ತೀಯಾ? ನೆನೆ ಮಾತಾಡಿ 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 ಮುಗ್ಸೇ ಬಿಟ್ರು ಕಣೆ. ಅಯ್ಯೋ ದೇವ್ರೆ. ಆ ಮನುಷ್ಯನ್ಗೆ ನೀನು ಮಗಳ ವಯಸ್ಸು ಕಣೆ. ನಾನು ಹೇಳ್ದೆ ತಾನೆ, ಅದಕ್ಕೆ ಪ್ರೀತಿಗೆ ಏನ್ ವಯಸ್ಸು ಅಂತ. ಮಾತಾಡಿ ಮಾತಾಡಿ. ಅಯ್ಯೋ. ಹಲೋ ಫ್ರೆಂಡ್ಸ್, ಅವ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ. ಅವ್ರ ಈ ಮನೆಗೂ ನಾಡಿಗೂ ಸಂಬಂಧ ಇಲ್ದೇ ಇರೋರು. ಗಂಡ ಹೆಂಡತಿ ಸೈಡು ಚೆನ್ನಾಗಿ ನಡೆಸ್ತಾವನೆ. ಆಕಾಶ ಮಳೆ ಸುರಿಯೋದು, ಭೂಮಿ ಬಾಯಿ ಬಿಡುವುದು. ನಿನಗ್ಯಾಕೆ ಕೊಡ್ಬೇಕು ಕಿಸ್ಸು? ಹಾಡೋಕ್ ಬರುತ್ತೆ, ಬರೆಯೋಕ್ ಬರುತ್ತೆ, ಕುಣಿಯೋಕ್ ಬರುತ್ತೆ. ಆದ್ರೆ ಅವನ್ ಜೊತೆಗೆ ಹೋದ್ಲು, ನನ್ ಜೊತೆಗೂ ಸ್ವಲ್ಪ ಹೊತ್ತು ಇದ್ದಿದ್ರೆ ಬಂದ್ರೆ ತೋರಿಸ್ತಿದ್ದೆ. ಮಾಮನ ಮಚ್ಚಾನ, ಮಾಮನ್ ಸ್ಟೈಲೇ. ಗೊತ್ತಾಯ್ತಾ ಗೊತ್ತಾಯ್ತಾ? ಹೆಂಗೆ ನಾವು? ಅಣ್ಣ ಅಣ್ಣ ಅಣ್ಣ, ನನ್ ಗೆಳೆಯ ಎಲ್ಲೂ ಕಾಣಿಸ್ತಾಳ. ನಿನ್ನ ಗೆಳೆಯನಿಗೆ ಇದಕ್ಕಿಂತ ಹೆಸರು ಕೊಡಕ್ಕಾಗುತ್ತಾ? ಹೌದು ಅಣ್ಣ, 20 ವರ್ಷದಿಂದ ಜೊತೆಗೆ ಇದೀವಣ್ಣ. ಕೂಲಿ ಕೆಲ್ಸ ನೋಡ್ಕೊಂಡು ಕುಟುಂಬದ ಜೊತೆ ನೆಮ್ಮದಿಯಾಗಿರೋದು ಬಿಟ್ಟು ಕಾಸು ಹಣಗೆ ಆಸೆ ಪಟ್ಟು ನೆಂಟ್ರು ಸಂಬಂಧಿಕರು ಕಳ್ಕೊಂಡ್ಬಿಟ್ಟೆ. ಇವಾಗ ನನ್ ಗೆಳೆಯನು ಕಳ್ಕೊಂಡ್ಬಿಟ್ಟೆ ಅಣ್ಣ. ಏನನ್ನ ಭಯ ಇಲ್ದೇನೆ ದೆವ್ವನ ಹಂಗೆ ನೋಡ್ತಾ ಇದೀರಾ? ಭಯ ಇಲ್ದೇ ತರ ನಟಿಸಿದ್ರೆ ಅದು ಏನು ಮಾಡೋದಿಲ್ಲ ಕಣೋ. ನೀನು ನಟಿಸು. ನನಗೆ ನಡ್ಸೋಕ್ ಬರೋದಿಲ್ಲ ಅಣ್ಣ. ನಮ್ಮಪ್ಪ ನಮಗೆ ಹೇಳ್ಕೊಟ್ಟೇ ಇಲ್ಲ. ಓವರ್ ಆಕ್ಟಿಂಗ್ ಮಾಡ್ಬೇಡ ಕಣ ಸ್ವಾಮಿ. ಬನ್ನಿ, ಏನು ನಮ್ಮ ಗೆಳೆಯರ ಮಧ್ಯೆ ಸಮಸ್ಯೆ ಅದೇನಂದ್ರೆ ಸ್ವಾಮಿ, ನಿಮ್ಮ ದೇವರನ್ನ ಹೆಂಗ್ ಬೇಡ್ಕೊಬೇಕಂತ ಮಾತಾಡ್ಕೊಂತ ಆಯ್ತೆ. ಆಟ ಪಾಠವೆಂದರೆ ನಮ್ಮ ರಾಜ್ಯದ ನಟರು ಎತ್ತಿದ ಕೈ ಅನ್ಕೊಡಿ. ಅಯ್ಯೋ ಅಯ್ಯೋ ಜಗಬಿಡಪ್ಪ, ಆ ಕಾಲದಲ್ಲೇ ಇದ್ದೀರಲ್ರಪ್ಪ ನೀವೆಲ್ಲ. ನಯನತಾರ, ಅಜೀನ್, ತಮನ ಅಂತ ಲೀಸ್ಟ್ ಹೋಗ್ತಾನೆ ಇದೆ. ಅದು ಮಾತ್ರ ಅಲ್ಲ ಕಣಯ್ಯ, ಇವಾಗ ಒಂದು ಕೀರ್ತಿ ಸುರೇಶ್ ಅಂತ ಹುಡುಗಿ ಬಂದ್ಬಿಟ್ಟು ಅಭಿಮಾನಿಗಳನ್ನ ದೋಸ್ತಾ ಇದ್ದಾಳೆ ಕಣಯ್ಯ. ಅವಳು ತಾನೇ ನಯನತಾರ. ಏನಪ್ಪಾ ಇದು ತಮಿಳ್ ಸಿನಿಮಾಗೆ ಬಂದಂತ ರೋದನೆ? ಆಗಲ್ಲ ಆಗಲ್ಲ ಆಗಲ್ಲ. ತಮಿಳ್ ಜನರ ಮನಸ್ಸನ್ನು ಅರ್ಥ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲಪ್ಪ. ಏನಮ್ಮ ನಿನ್ನ ಹೆಸರೇನಮ್ಮ? ಅಸಿನ್. ಅಸಿನ್ ಅಸಿನ್ ಅಂದ್ರೆ ಏನ್ ಅರ್ಥ ಅಂತ ಹೇಳಮ್ಮ. ಏನೇ ಅರ್ಥನೇ ಗೊತ್ತಿಲ್ದಿರೋ ಹಾಗೆ ಹೆಸರಿಟ್ಕೊಂತೀರಮ್ಮ. ಏನಮ್ಮ ಏನಮ್ಮ ಅದು? ನಮ್ಮ ಕಾಲದಲ್ಲಿ ರಾಗಿಣಿ, ಸರೋಜಾದೇವಿ, ರಾಜಕುಮಾರಿ, ಮಧುಮಾಲಿನಿ, KR ವಿಜಯ ಇವ್ರುಗಳ್ನೆಲ್ಲ ಕೈ ಎತ್ತಿ ಮುಗಿಬೇಕು ಅನ್ಸ್ತಾ ಇತ್ತು ಕಣಪ್ಪ. ಏನಂತೀರಾ? ಬಯಲುದಾರಿ ಪಿಕ್ಚರ್ ಅಲ್ಲಿ ಹೀರೋಯಿನ್ ಹೆಸರೇನು? ಕಲ್ಪನಾ. ತುಂಬಾ ಬಾಧೆ ಕೊಟ್ಬಿಟ್ಟಿರ್ತಾರಲ್ವ ಅವ್ರಿಗೆ. ಯಾವಾಗ ನೋಡಿದ್ರು ಅದೇ ಫಿಲಂ ಆಡಾಡ್ತಾ ಇರ್ತಾರಲ್ವ ಅವರು. ಗೆಳೆಯರೇ, ಮಹಿಳೆಯರೇ ಮತ್ತು ಮಹನೀಯರೇ, ನೋಡಪ್ಪ ಗಣೇಶ, ನನ್ಗೆ ನ್ಯಾಯ ಅಂದ್ರೇನೆ ನ್ಯಾಯ. ಎಲ್ಲರೂ ಸೇರಿ ಕೂಡಿ ಬಾಳೋಣ ಬಾಳೋಣ ಬಾಳೋಣ. ಮತ್ತೆ ಸಿಕ್ಕಾಕ್ಸ್ಬಿಟ್ರೆ ಕೊಂದಾಕ್ಬಿಡ್ತೀನಿ. ಅಣ್ಣ, ಏನಪ್ಪಾ? ನನಗ್ ಲೈಟ್ ಆಗಿ ಲೂಸ್ ಮೋಷನ್. ಗಣೇಶನ್ನ ನಾನೇ ನೋಡ್ತಾ ಇದ್ದೆ. ಅವ್ರ ಬಾತ್ರೂಮ್ ಕೂಡ ನೀಟಾಗಿ ಹೋಗಕ್ಕಾಗಲ್ಲ.
ನಾನು ನಿಮ್ಮಲ್ಲಿ ಒಬ್ಬನಲ್ಲವೇ? ನೋಡಪ್ಪ ಗಣೇಶ, ಚಿಂತೆ ಮಾಡುವಡ ಮೇಲೆ ಬಾ. ಅಯ್ಯೋ ಸೆಂಟಿಮೆಂಟ್ ಆಗಿ ಲಾಕ್ ಮಾಡ್ಬಿಟ್ನಲ್ಲ. ನಾನು ರಾಮಚಂದ್ರನು ಸೇರಿ ನೋಡ್ಕೊಳ್ತೀವಿ ಬಾಪ್ಪ ನಿನ್ನ. ಅಣ್ಣ, ಏನಪ್ಪ ನಾಗೇಶ್ನ ಕರೆದಿಲ್ಲ ಅಂತ ತುಂಬಾ ಬೇಜಾರು ಮಾಡ್ಕೊಂಡಿದ್ದಾನೆ. ಹಂಗ ನೋಡಪ್ಪ ನಾಗೇಶ, ನೀನು ಸೇರ್ಕೊಂಡ್ ಬಾರಪ್ಪ ಅವನ ಜೊತೆನೆ. ಮುಂದೆ ಬಾರಪ್ಪ ಬಾ. ಅಣ್ಣ, ಗಾಡಿ ಕೀ ಕೊಟ್ಬಿಟ್ಟು ಹೋಗಿ ಅಣ್ಣ. ಯಾಕೆ? ನಾನು ಹೋಗೋದು ಬರೋದು ಎಲ್ಲರೂ ನೀನೇ ಡಿಸೈಡ್ ಮಾಡ್ಬಿಡು. ನೀವುಗಳು ಹೋಗ್ಬಿಟ್ಟು ವಾಪಸ್ ಬರ್ಲೇ ಇಲ್ಲ ಅಂದ್ರೆ ಗಾಡಿ ಕಾಣಿಸ್ತಾ ಇಲ್ಲ ಅಂತ ನನ್ನಿಂದನೇ ಎಸ್ಕೇಪ್ ಆಗ್ಬಿಡ್ತೀರಾ? ಚೆನ್ನಾಗಿದೆಪ್ಪ, ಚೆನ್ನಾಗಿದೆ. ನಡಿಯೋ ನಡಿ. ಆಹಾ, ಹೋಗ್ತಾ ಇದ್ದಾನಪ್ಪ, ಹೋಗ್ತಾ ಇದ್ದಾನೆ. ಇವಾಗ ಒಂದ್ 3 ವಿಕೆಟ್ಗಳು ಖಾಲಿ. ಬ್ರೋ, ಎನ್ನ ಬ್ರೋ, ದೆವ್ವಗ್ ಬೇಜಾರಾಗ್ತಾ ಇದೆ ಅಂತ ಕಂಪನಿಗೆ ಬಾ ಅಂತಿದೆ. ಏಯ್, ಏನು ನಡೀತಾ ಇದೆ ಇಲ್ಲಿ? ಏನೋ ದೊಡ್ಡ ಮನೆ ಸುತ್ತಾಡ್ಸ್ಬಿಟ್ಟು ದೆವ್ವ ಬಂದು ಹಂಗೆ ರೂಮ್ ಒಳಗೆ ಜುಯ್ ಅಂತ ಕರ್ಕೊಂಡು ಹೋಗ್ಬಿಡದ? ಏನ್ ಮಗ ನೋಡ್ಕೊಂಡು ನಿಂತಿದ್ರಾ? ಮೇಲೆ ಒಬ್ಬ ಇದ್ದಾನೆ, ನಿಮಗ್ ಗೊತ್ತಾ? ಅವನ್ ಬಂದ್ರು ಬಂದಿಲ್ಲ ಅಂದ್ರೂ ನನಗೇನು ಟೆನ್ಷನ್ ಇಲ್ಲ. ಅವನ್ ಮೇಲೆ ಹೋಗ್ಬಿಡ್ತಾನೆ. ನಾವೇನ್ ಮಾಡೋದು? ಸುಮ್ನೆ ಇರೋನ್ನ ಕರ್ಕೊಂಡ್ ಬಂದ್ಬಿಟ್ಟು ಈ ತರ ಸಾಯಿಸೋದು ತಪ್ಪು ಕಡ, ಹೇಳ್ತಾ ಇದೀನಿ. ಎಲ್ರು ಇಲ್ಲಿ ನೋಡಿ, ಇಲ್ಲಿ ಏನ್ ನಡೀತಾ ಇದೆ ಅಂತ ಯಾರಿಗೂ ಕೂಡ ಗೊತ್ತಾಗ್ತಾ ಇಲ್ಲ. ಬಟ್ ಇಲ್ಲಿ ಏನಾದ್ರೂ ಕೂಡ ಸರಿಯಾಗಿ ಇರುತ್ತೆ ಅಂತ ನನಗೆ ಗೊತ್ತು. ಇಲ್ಲೊಂದು ದೊಡ್ಡ ಸೈಜ್ ಮರದ ಪೆಟ್ಟಿಗೆ ಇದೆ. ಅದನ್ನ ಕಣ್ಣು ಹಿಡಿದ್ರೆ ಒಳಗಿರೋದ್ ಸಿಕ್ಕಿದ್ರೆ ಎಲ್ರೂ ಕೂಡ ಇಲ್ಲಿಂದ ಆಚೆ ಹೋಗ್ಬಿಡ್ಬೋದು. ಇವಾಗ ಆ ಪೆಟ್ಟಿಗೆ ಎಲ್ಲಿರಬಹುದು? ಅದು ಗೊತ್ತಿದ್ರೆ ನಾನು ಯಾಕೆ ಇಲ್ಲಿರ್ತಿದ್ದೆ? ಇದೆ ಅಂತ ಗೊತ್ತು, ಬಟ್ ಎಲ್ಲಿದೆ ಅಂತ ಗೊತ್ತಿಲ್ಲ. ಎಲ್ರೂ ಸೇರಿ ಹುಡ್ಕೋಣ. ವರ್ಕೌಟ್ ಆಗೋಯ್ತು. ಪೆಟ್ಟಿಗೆನ ನೋಡಿದ ತಕ್ಷಣ ಸಡನ್ ಆಗಿ ತೆಗಿಬೇಡಿ. ಅದಕ್ ಮಂತ್ರ ಹೇಳಿದ್ರೇನೆ ಓಪನ್ ಆಗೋದು, ಇಲ್ಲ ಅಂದ್ರೆ ಅದು ಕೆಲಸ ಮಾಡೋದಿಲ್ಲ. ಇದು ನನಗೂ ಹೇಳಿಲ್ವಲ್ಲೋ ನೀನು? ನನಗೆ ಇವಾಗ ಗೊತ್ತಾಗಿರೋದು. ಅವ್ರು ಹುಡ್ಕಕ್ ಹೋಗ್ತಾ ಇರೋದು ನಾವು ಹುಡ್ಕೊಂಡ್ ಬಂದಿರೋಂತ ಮರದ ಪೆಟ್ಟಿಗೆನೆ. ಅಯ್ಯ ಪಾಪೆ, ಇನ್ನೂ ಇಂತ ಕದ್ರ ಕೆಲಸ ಮಾಡ್ಕೊಂಡಿದ್ಯಾ? ಆಗ್ಲಿಲ್ಲ ಅಂದ್ರೆ ಸತ್ ಹೋಗ್ರೋ. ಯಾರಾದ್ರೂ ಸತ್ತೋಗಿರೋದನ್ನ ನೋಡಿದ್ದೆ ನೀನು? ಮನುಷ್ಯ ಕಾಣಲ್ಲ ಅಷ್ಟೇನೆ. ಅದು ಸರಿ, ಈಗ ದೆವ್ವ 3 ಜನ ಕರ್ಕೊಂಡು ಹೋಯ್ತಲ್ಲ, ಇದಕ್ಕೇನು ಅಂತ ಹೇಳ್ತೀಯಾ? ಕರ್ಕೊಂಡು ಹೋಗಿದೆ ಅಷ್ಟೇನೆ. ಎಲ್ಲರೂ ಹೋಗಿ ಸಾಯಪ್ಪ. ವಾಟ್ ಈಸ್ ಯುವರ್ ಪ್ಲಾನ್? ಟೆಲ್ ಮೀ. ಲೇ, ಏನೋ ನಿನ್ ಪ್ಲಾನು? ಎಲ್ರ ಮುಂದೆ ಒಳ್ಳೆನಾಗೋ ಪ್ಲಾನ್. ಹೋಗೋ, ಬರೀ ಅವನು ನಂಬೇಡ. ಬರೀ ನಿನ್ ಪ್ಲಾನ್ ಅರ್ಥ ಆಗ್ತಲ್ಲ ನನಗೆ. ಸುಮ್ನೆ ಇರೋ ಅನ್ನಲ್ಲ. ಇಲ್ಲಿಂದ ತಪ್ಪಿಸ್ಕೊಳ್ಳೋಂಥ ದಾರಿನ ನಿನ್ ಕೈಯಲ್ಲೇ ಇದೆ. ನನ್ ಕೈಯಲ್ಲ. ನಿನ್ ಕೈಲೇ ಅಂದ್ರೆ ನಿನ್ನಿಂದ ಮಾತ್ರ ಸಾಧ್ಯ ಅಂತ. ಪರಿಮಳ, ಏನ್ ಪರಿ, ನಾನು ಎಷ್ಟು ಮುಖ್ಯವಾದ ವಿಷಯ ಮಾತಾಡ್ತಾ ಇದ್ದೀನಿ, ನೀನ್ ಎಷ್ಟು ಕ್ಯಾಶುಯಲ್ ಆಗಿದ್ಯಾ? ನಿನ್ನಿಂದ ತಪ್ಪಿಸ್ಕೊಳ್ಳೋಂತ ಆಸೆ ಇಲ್ವಾ? ದೊಡ್ಡ ಮನೆ, ಏನ್ ಕೇಳಿದ್ರು ಕೊಡೋ ಭೂತ. ಜೀವನ ಪೂರ್ತಿ ಆಸೆ ಪಡೋ ಬರೀ ಲೇಟ್ ಆಗ್ತಾ ಇದೆ. ಅವರು. ಅಯ್ಯೋ ಪಾಪಿ, ನಿನ್ನ ನೆನೆಸ್ಕೊಂಡು ನಾನ್ ಹೇಳಿದ್ದು. ಯಾವಾಗ ಹೇಳ್ತೀವಿ ಅನ್ನೋದು ಮುಖ್ಯ ಅಲ್ಲ, ಯಾರಿಗ್ ಹೇಳ್ತೀವಿ ಅನ್ನೋದೇನೆ ಮುಖ್ಯ. ಏಯ್, ಸ್ವಲ್ಪ ಸೀರಿಯಸ್ ಆಗಿರಪ್ಪ. ಹೊರಗಡೆ ಹೋಗಿ ಯಾರನ್ನ ಬೇಕಾದ್ರೂ ಕಟ್ಕೋಬಹುದು. ಈಗೋ ಇವನ್ನ ಬೇಕಾದ್ರೂ ಕಟ್ಕೋ. ಅದೆಲ್ಲ ಇವಾಗ ಮ್ಯಾಟ್ರು. ಅಯ್ಯೋ ಪಾಪಿಗಳ, ಏನ್ರು ಹಂಗೆ ಹೇಳ್ತಾ ಇದ್ದೀರಾ? ನನ್ ಕೈಲಂತೂ ಆಗಲ್ಲ. ಮುಖ ನೋಡೋಳು. ನನಗ್ ಗೊತ್ತಿಲ್ಲ, ನಾನು ಬರೀ ಈಗ್ಲೇ ಹೊರಗೆ ಹೋಗ್ಬೇಕು. ಏನ್ ಮಾಡ್ಬೇಕು ಹೇಳಿ? ಭೂತಾನ ಲವ್ ಮಾಡು. ಹೋಗೋ. ಇದು ನಿನಗೆ ಸರಿ ಅನಿಸ್ತಾ ಇದೆಯೇನೋ? ಯಾಕೆ ಬರೀ ನನಗೆ ಹೀಗೆಲ್ಲ ಆಗುತ್ತೆ? ಅವ್ರು ಕರೀತಿದ್ದಾರೆ, ನಾನ್ ಹೋಗ್ತೀನಿ. ಅವಕಾಶನೇ ಇಲ್ವಾ ರಾಜ? ಅಯ್ಯೋ, ಬರೀ ಬಸ್ ಸ್ಟ್ಯಾಂಡ್ ಹೋಗೋ ತರ ಹೋಗ್ತಾ ಇದೆಯಲ್ಲೇ. ಅಲ್ಲಿ ಹೋಗಿ ಏನ್ ಮಾಡಕ್ ಹೋಗ್ತಾ ಇದ್ಯಾ? ಲವ್ ಮಾಡಕ್ ಹೋಗ್ತೀನಿ. ನೋಡ್ದೆ ಮಗ, ಮದ್ವೆ ಮಾಡ್ಕೊಂತೀನಿ. ಅದು ಇಲ್ಲಿದ್ರೆ ನಡೆಯೋದಿಲ್ಲ, ಹೊರಗಡೆ ಹೋದ್ರೆ ಮಾತ್ರ ನಡೆಯೋದು. ನಾನೇನ್ ಲೂಸಾ? ಮಕ್ಕಳ ತರ ಅವರು ನನ್ ಹಿಂದೆ ಸುತ್ತಾ ಇದಾರೆ. ಮೊದ್ಲೇ ಮದ್ವೆ ಆಗಿದೆ, ಇಲ್ಲಿಂದ ಆಚೆ ಹೋಗಿದ ತಕ್ಷಣ ಬಿಟ್ಬಿಟ್ಟು ಸೀದಾ ಮನೆಗೆ ಹೋಗ್ಬಿಡ್ತಾರೆ.
ಇಲ್ಲೇ ಇದ್ರೆ ಎಲ್ಲೂ ಹೋಗ್ದೇನೆ ನನ್ ಹಿಂದೆನೆ ಸುತ್ತಾ ಇರ್ತಾರೆ. ಅದಾದ್ಮೇಲೆ ಅವರು ನಾನು ಸಂತೋಷವಾಗಿರ್ತೀವಿ. ಏನ್ ಏನ್ ಹೇಳ್ತಾ ಇದ್ದಾಳೆ ಇವಳು? ಆ ಕನ್ನಡಕ ಇದನ್ನಲ್ಲ ಕನ್ನಡಕ ಇವಳನ್ನ ಹೊರಗ್ ಕರ್ಕೊಂಡೋಗಿ ಮದ್ವೆ ಆಗ್ತಾನಂತೆ. ಅವನ್ ಜೊತೆ ಸೇರಿ ಇವಳು ಡಬಲ್ ಮೀನಿಂಗಲ್ ಮಾತಾಡೋದ್ ಕಲ್ಪಿದ್ದಿಲ್ಲ ಕಣೋ. ನೀನ್ ಹೇಳ್ತಿರೋ ನೋಡಪ್ಪ, ಪಾಯಿಂಟ್ ಇನ್ನು ಮುಂದೆ ಓಕೆ, ಏನೇನಾಗುತ್ತೆ? ಆದ್ರೆ ನೀನ್ ಮಾತ್ರನೇ ಇರ್ತೀಯ, ಕನ್ನಡಿ ಇರೋದಿಲ್ಲ. ಅಯ್ಯ ಏನ್ ಹೇಳ್ತಿದ್ಯಾ? ಈ ವೇಸ್ಟ್ ಬಾಡಿ ಅವ್ರನ್ನ ಕೊಂಡ್ಬಿಡ್ತಾನ? ಅವ್ರೇನಾದ್ರೂ ಇವನ್ಗೆ ಒಂದ್ ಹೊಡೆದ್ರೆ ಸಾಕು. ನಾನ್ ನೋಡಿರೋ ಫಿಲ್ಮ್ ಅಲ್ಲಿ ಅವ್ರ ಸುತ್ಕೆ ಸುತ್ತಿರೋದನ್ನ ನೀವು ನೋಡಿಲ್ಲ? ಅವ್ರು ಡ್ಯಾನ್ಸ್ ಮಾಡಿರೋ ನೀನ್ ನೋಡಿಲ್ಲ ಅಲ್ಲ? ಬರೀ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ನಿನ್ ಜೀವನಕ್ಕೆ ಆಪತ್ತು. ಸ್ಟಾಪ್ ಸ್ಟಾಪ್. ಈ ಸೀನ್ ಎಲ್ಲ ನಾವ್ ಆಗ್ಲೇ ನೋಡಾಯ್ತು. ಈಗ ಮ್ಯಾಟ್ರಿಗ್ ಬಾ. ಹ್ಮ್ ಹ್ಮ್ ಡುಮ್ನಿ ಅಪ್ಪ ಎಲ್ಲಿದ್ದಾರೆ ಅಂತ ಗೊತ್ತಾ? ಗೊತ್ತಿಲ್ಲ. ಅಪ್ಪನ ಎತ್ಕೊಂಡೋಗಿರೋದು ಭೂತ. ಯಾಕೆ ಅಂತ ಕೇಳು. ಏನು? ನಿನ್ನ ಕರೆಕ್ಟ್ ಮಾಡಕ್ಕಿಂತ ಬಂದಿರೋಂತ ಅಪ್ಪನೇ ಎತ್ಕೊಂಡೋಗಿರೋಂತ ಭೂತ ಕಣ್ಣಾಡಿ ನಿನ್ನ ಕರೆಕ್ಟ್ ಮಾಡಿದಾನೆ ಅಂತ ಗೊತ್ತಾದ್ರೆ ಸುಮ್ನೆ ಇರುತ್ತಾ? ಅಯ್ಯೋ ಪಾಪಿ. ಭೂತನ ಲವ್ ಮಾಡೋ ತರ ಆಕ್ಟ್ ಮಾಡಿ ಆಚೆ ಹೋಗುವಂತ ದಾರಿನ ಕಂಡಿಡಿದೆ ಅಂತ ಅನ್ಕೋ. ಕನ್ನಡಿ ಜೊತೆ ಆಚೆ ಹೋಗಿ 2ನೇ ವೈಫ್ ಕೂಡ ಇರ್ಬೋದು. ಸುಮ್ನೆ ಇಲ್ಲೇ ಇರೋದ್ರ ಬದಲು ಆಚೆ ಹೋಗಿ ಏನಾದ್ರೂ ಮಾಡ್ಬೋದು ನಾವು. ಎಲ್ರಿಗೂ ಸೆಟ್ ಮಾಡ್ಕೊಡ್ತಾ ಇದ್ಯಾ, ನನಗ್ ಮಾತ್ರ ಯಾಕೆ ಸೆಟ್ ಮಾಡ್ತಾ ಇಲ್ವೋ? ಲೇ ಆರಾಮಾಗಿರೋ, ನಾವೆಲ್ಲ ಆಚೆ ಹೋಗೋದಕ್ಕೆ ದಾರಿ ಸಿಗ್ತಾ ಇದೆ. ಎಸ್ ನನ್ ಜೊತೆ